ಇದೆಲ್ಲ ಪೊಲೀಸ್ ಸ್ಟೇಷನ್ ಇಂದ ಯಾಕೆ ನಡೀತಾ ಇದೆ? ಏನ್ ಉದ್ದೇಶ? ಎದುರಿಸೋದೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಅಂತ ನಾನು ನೊಂದು ಫಸ್ಟ್ ಆಫ್ ಆಲ್ ಹೋಗಿದ್ದೀನಿ ನಾನು. ಯಾರು ಸರ್ ಈ ತರ ಸುಮ್ಮನೆ ಇಲ್ದೇ ಇರೋ ಫೇಕ್ ಕಂಪ್ಲೇಂಟ್ ಇಟ್ಕೊಂಡು ಯಾರಾದ್ರೂ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರಕ್ ಹೋಗ್ತಾರಾ? ಮೇಡಮ್ ನಿಮಗೆ FIR ಕಾಪಿ ಕೊಟ್ಟರಲ್ಲ 3 ದಿನ ಆದಮೇಲೆ ಅಂತ ಹೇಳಿದ್ರಿ. 3 ದಿನ ಆದಮೇಲೆ ನಿಮಗೆ FIR ಕಾಪಿ ಕೊಟ್ಟ ಮೇಲೆ ಅಟ್ಲೀಸ್ಟ್ ಅದನ್ನ ಲೀಗಲ್ ಆಗಿ ಯಾರ ಹತ್ರ ಆದ್ರೂ ಒಪಿನಿಯನ್ ಕೇಳಕ್ ನಿಮ್ಗೆ ಏಕೆ ಮೀನ್ಸ್ ಅದ್ರ ಬಗ್ಗೆ ಯೋಚನೆ ಬರಲಿಲ್ಲ? ನಾನು ಪೊಲೀಸ್ನ ಅಷ್ಟು ನಂಬಿದೆ ಸರ್. ಇವಾಗ ಅವರೇ ಹೇಳಿದ್ರಲ್ವಾ, ಇದು ಇಂಪಾರ್ಟೆಂಟ್ ಅಲ್ಲ, 164 ಅಲ್ಲಿ ನೀವೇನು ಹೇಳಿಕೆ ಕೊಟ್ಟಿದ್ದೀರಾ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ವಾ, ನಾನು ಅದನ್ನ ನಂಬ್ಕೊಂಡೆ. ಮೇಡಮ್ ನಿಮ್ಗೆ ಗೊತ್ತಿರ್ಲಿಲ್ವಾ FIR ಫಸ್ಟ್ ಇಂಪಾರ್ಟೆಂಟ್ ಅಂದ್ಬಿಟ್ಟು? FIR ದೇವರೇ ಗೊತ್ತಿಲ್ಲ ಸರ್ ನಂಗೆ. FIR ಕಂಪ್ಲೇಂಟ್ ಕಾಪಿ ಇದೆಲ್ಲ ನಂಗೆ ಗೊತ್ತೇ ಇಲ್ಲ. ಏನು ನನ್ನ ಕಾನೂನು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸರ್. ಜೀವನದಲ್ಲೇ ಫಸ್ಟ್ ಟೈಮ್ ನಾನು ಕಂಪ್ಲೇಂಟ್ ಕೊಡಕ್ ಹೋಗಿರೋದು. ಇವಾಗ ನಿಮ್ಗೆ ಲಾಸ್ಟ್ ಇವಾಗ ಈ ಕೇಸಲ್ಲಿ ನಿಮಗೆ ಏನಾಗಬೇಕಾಗಿದೆ? ನನಗೆ ಯಾಕೆ ಅವರು ಮಹದೇವ ಅವರು ಈ ತರ ಮೋಸ ಮಾಡಿದ್ರು, ಯಾಕೆ ಅವನಿಗೆ ಸಪೋರ್ಟ್ ಮಾಡಿದ್ರು, ಹಾಗೆ ಇವ್ರಿಗೆ ಯಾರ್ಯಾರು ಸಂಬಂಧ ಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.